ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ಮೇ 24ನೇ ತಾರೀಕು ಭಾನುವಾರ. ನಾವೆಲ್ಲರೂ ಸೂರ್ಯನನ್ನು ಸ್ಮರಿಸೋಣ. ಓಂ ಆಸತ್ತೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮತ್ಯಂಚ ಹಿರಣ್ಯೇನ ಸವಿತಾರಥೇನ ದೇವೋ ಯಾತಿ ಭುವನ ವಿಪಶ್ಯನ್. ಮೇಷಾದಿ ದ್ವಾದಶ ರಾಶಿಗಳ ಭವಿಷ್ಯವನ್ನು ಅವಲೋಕನ ಮಾಡೋಣ. ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಚಂದ್ರನಿದ್ದಾನೆ. ಮೇಷರಾಶಿಯವರಿಗೆ ಪಂಚಮದಲ್ಲಿ ಚಂದ್ರ, ತೃತೀಯದಲ್ಲಿ ಗುರು. ಶುಭ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇವತ್ತಿನ ದಿನ. ಗುರು ಸ್ತೋತ್ರವನ್ನು ಪಡಿಸಿರಿ. ವೃಷಭ ರಾಶಿಯವರಿಗೆ ದ್ವಿತೀಯದಲ್ಲಿ ಗುರು, ಚತುರ್ಥದಲ್ಲಿ ಚಂದ್ರ ವಿಶೇಷವಾದ ಸೌಖ್ಯವನ್ನು ನೀಡ್ತಾನೆ, ನಿಮಗೆ ಒಳ್ಳೆಯದಾಗತ್ತೆ. ಮಿಥುನ ರಾಶಿಯವರಿಗೆ ಮಿಷ್ಟಾನ್ನ ಭೋಜನ ಇದೆ, ಸ್ತ್ರೀ ಸೌಖ್ಯ ಇದೆ. ಕರ್ಕಾಟಕ ರಾಶಿಯವರಿಗೆ ಧನಲಾಭ, ಹಾಗೆ ಅಷ್ಟೇ ಖರ್ಚುಗಳಿರುತ್ತೆ, ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ಮೃಷ್ಟಾನ್ನ ಭೋಜನ ಇದೆ. ಕನ್ಯಾ ರಾಶಿಯವರಿಗೆ ವಿಶೇಷವಾದ ಹಣದ ಅಡಚಣೆ ಆಗ್ಬೋದು, ಖರ್ಚು ಜಾಸ್ತಿ ಇರುತ್ತೆ, ದುರ್ಗೆಯನ್ನು ಸ್ಮರಿಸಿ. ತುಲಾ ರಾಶಿಯವರಿಗೆ ವಿಶೇಷವಾದ ಧನಲಾಭ ಆಗುತ್ತೆ, ನಿಮಗೆ ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಸೌಖ್ಯ ಇರುತ್ತೆ, ಒಳ್ಳೆಯದಾಗತ್ತೆ. ಧನು ರಾಶಿಯವರಿಗೆ ಭಾಗ್ಯದಲ್ಲಿ ಚಂದ್ರ, ಕ್ಷೀರಾನ್ನ, ಹಾಲು ಇತ್ಯಾದಿಗಳ ಲಾಭ ನಿಮಗೆ ಆಗುತ್ತೆ, ವಸ್ತ್ರ ಲಾಭ ಆಗುತ್ತೆ, ಒಳ್ಳೆಯದಾಗತ್ತೆ. ಮಕರ ರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರ, ಮೃತ್ಯು ಭಯ ಇರುತ್ತೆ, ಎಚ್ಚರಿಕೆಯಿಂದಿರಿ. ಮೃತ್ಯುಂಜಯ ಸ್ತೋತ್ರವನ್ನು ಪಠಿಸಿರಿ. ಕುಂಭರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರ ಯಾತ್ರಾಯೋಗವನ್ನು ಉಂಟು ಮಾಡ್ತಾನೆ, ಆದರೆ ಕೇತು ಮತ್ತು ರಾಹು ಕಾಳಸರ್ಪದೋಷವನ್ನು ಉಂಟು ಮಾಡ್ತಾ ಇರುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರವನ್ನು ಪಠಿಸಿರಿ, ಒಳ್ಳೆಯದಾಗತ್ತೆ. ಮೀನರಾಶಿಯವರಿಗೆ ಷಷ್ಠದಲ್ಲಿ ಕೇತು, ವಿಶೇಷವಾದ ಆಧ್ಯಾತ್ಮಿಕ ಜ್ಞಾನ ನಿಮಗೆ ಪ್ರಾಪ್ತಿಯಾಗಬಹುದು. ನಿಮಗೆ ಗುರುವಿನ ಅನುಗ್ರಹ, ಮಹಾಗಣಪತಿ ಅನುಗ್ರಹ ಇದೆ, ನಿಮಗೆ ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಪ್ರಪಂಚ ಪರ್ಯಟನೆ